ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ ಇಂದು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಕೇಂದ್ರ ಸಚಿವ ಅನಂತಕುಮಾರ್ ಇಂದಿನ ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಸಂಜೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರ ಯಾತ್ರೆ ನಡೆಯಲಿದೆ. ಜಯನಗರ ಪಾದಯಾತ್ರೆಯಲ್ಲಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಗುರಿಯಾಗಿಸಿ ಮಾತನಾಡುವ ಸಾಧ್ಯತೆ ಕೂಡ ಇದೆ. ಕಾರಣ ಗೃಹ ಸಚಿವರ ಮಗಳು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿ ಅನ್ನುವ ಸುದ್ದಿ ಬಲವಾಗಿ ಕೇಳಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಸರಿ ನಾಯಕರು ಗೃಹ ಸಚಿವರನ್ನ ಗುರಿಯಾಗಿಸಿ ಭಾಷಣ ಮಾಡುವ ಸಾಧ್ಯತೆ ಇದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ. ಬಿಜೆಪಿ ಇವತ್ತು ಜಯನಗರ ಚಿಕ್ಕಪೇಟೆಯಲ್ಲಿ ಪಾದಯಾತ್ರೆಯನ್ನ ಕೈಗೊಳ್ಳಲಿದೆ. ಈ ಒಂದು ಪಾದಯಾತ್ರೆಯಲ್ಲಿ ಗೃಹ ಸಚಿವರನ್ನ ಗುರಿಯಾಗಿಸಿ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಲಿದೆ. ಆಡಳಿತಾರೂಢ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಬೆಂಗಳೂರು ರಕ್ಷಿಸಿ ಅನ್ನುವಂತಹ ಒಂದು ಪಾದಯಾತ್ರೆಯನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಈ ಪಾದಯಾತ್ರೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಈ ಒಂದು ಪಾದಯಾತ್ರೆ ಕುರಿತಂತೆ ತಾರಾ ಅವರು ಸ್ವತಃ ಆರ್ ಅಶೋಕ್ ಅವರ ಜೊತೆ ಮಾತಾಡಿದ್ದಾರೆ. ಪಾದಯಾತ್ರೆಯ ಕುರಿತಂತೆ ಏನ್ ಹೇಳಿದ್ದಾರೆ, ತಾರಾ ಅವರ ಪ್ರಶ್ನೆಗಳೇನು, ಅದಕ್ಕೆ ಆರ್ ಅಶೋಕ್ ಅವರ ಉತ್ತರಗಳೇನು ಅನ್ನೋದನ್ನ ಬನ್ನಿ ನೋಡೋಣ. ಬೆಂಗಳೂರಿನ ಮುಖ್ಯ ಭಾಗವಾದ ಜಯನಗರದಲ್ಲಿ ಇವತ್ತು ಬಿಜೆಪಿ ಪಾರ್ಟಿಯಿಂದ ಬೆಂಗಳೂರು ರಕ್ಷಿಸಿ ಜಾಥಾ ನಡೀತಾ ಇದೆ. ಅದರ ಮುಖ್ಯತ್ವವನ್ನು ವಹಿಸಿರೋರು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾಜಿ ಉಪಮುಖ್ಯಮಂತ್ರಿಗಳು, ಸಾರಿಗೆ ಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳೂ ಆಗಿದ್ದ ಆರ್ ಅಶೋಕ್ ರವರಿದ್ದಾರೆ. ಈ ಜಯನಗರ ಭಾಗದ ಶಾಸಕರಾದ ವಿಜಯ್ ಕುಮಾರ್ ಅವರಿದ್ದಾರೆ. ಈ ಜಾಥವನ್ನ ಇಷ್ಟು ದಿನದ ಕಾಲ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಆ ಜಾಥದ ಮುಖ್ಯ ಕಾರಣಗಳು ಮತ್ತೆ ಯಾಕೆ ನಡೆಸ್ತಾ ಇದ್ದಾರೆ, ಹೇಗಾಗ್ತಾ ಇದೆ ಅನ್ನೋದನ್ನ ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್, ಈಗಾಗಲೇ 7 ದಿನದ ಕಾಲದಿಂದ ನೀವು ಜಾಥಾವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಬೆಂಗಳೂರು ರಕ್ಷಿಸಿ ಅಂತ ಹೇಳ್ತಾ ಇದ್ದೀರಿ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಬೆಂಗಳೂರು ಮೊದಲು ನಿವೃತ್ತರಿಗೆ ಅಥವಾ ಸೀನಿಯರ್ ಸಿಟಿಸನ್ಸ್ಗೆ ಸ್ವರ್ಗ ಅಂತ ಇದ್ರು, ಮತ್ತೆ ಮಕ್ಕಳಿಗೆ ಎಜುಕೇಶನ್ ಹಬ್ ಅಂತ ಇದ್ರು, ಮಹಿಳೆಯರಿಗೆ ಬಹಳ ಸುರಕ್ಷಿತವಾದ ಜಾಗ ಅಂತ ಇದ್ರು. ಇದೆಲ್ಲವೂ ಬಿಟ್ಟು ಈಗ ಕ್ರೈಮ್ ಸಿಟಿ ಆಗಿದೆ, ಇದೆಲ್ಲ ಆಗಿದೆ, ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಈಗ ಬೆಂಗಳೂರು ರಕ್ಷಿಸಿ ಅನ್ನೋ ಜಾಥವನ್ನ ನೀವು ಈಗ ಹಮ್ಮಿಕೊಂಡಿದ್ದೀರಿ, ಯಶಸ್ವಿಯಾಗೂ ಮಾಡ್ತಿದ್ದೀರಿ. ಇದ್ರ ಬಗ್ಗೆ ನಿಮ್ಮ ಮುನ್ನೋಟ ಏನಿತ್ತು, ಅದರ ಹಿನ್ನೋಟ, ಇದೆಲ್ಲ ಕಾರಣನ ದಯವಿಟ್ಟು ಹೇಳಿ. ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋನು. ಬೆಂಗಳೂರಿನ ಇಂಚಿಂಚು ನನಗೆ ಗೊತ್ತಿದೆ. ನನಗೆ ಇದು ಕೆಂಪೇಗೌಡರ ಕಟ್ಟಿದಂತ ಬೆಂಗಳೂರು. ಇವತ್ತು ರೌಡಿಗಳಿಗೆ ಸ್ಥಳ ಇರಲಿಲ್ಲ ಬೆಂಗಳೂರಲ್ಲಿ, ಅತ್ಯಾಚಾರಿಗಳಿಗೆ ಸ್ಥಳ ಇರಲಿಲ್ಲ, ಚೈನ್ ಸ್ನ್ಯಾಚರ್ಗೆ ಸ್ಥಳ ಇರಲಿಲ್ಲ, ಗೂಂಡಾಗಿರಿಗೆ ಸ್ಥಳ ಇರಲಿಲ್ಲ. ಇವತ್ತು ಈ ಕಳೆದ 4.5 ವರ್ಷಗಳಿಂದ ಕೂಡ ಬೆಂಗಳೂರಲ್ಲಿ ಅವ್ಯಾಹತವಾಗಿ ಗೂಂಡಾಗಿರಿ ನಡೀತಾ ಇದೆ. ಮಾಡೋರೆಲ್ಲ ಕಾಂಗ್ರೆಸ್ಸಿನ ಬೆಂಬಲಿತ ಅಂತವರು. ಸ್ವತಃ MLA ಮಗ ನಲ್ಪಾಡ್, ಹ್ಯಾರಿಸ್ ಮಗ ನಲ್ಪಾಡ್ ಅವರೇ ಇವತ್ತು ರೆಸ್ಟೋರೆಂಟ್ ಅಲ್ಲಿ ಒಬ್ಬ ಅಮಾಯಕ ಯುವಕರಿಗೆ ಹೊಡೆದಿರುವಂತದ್ದನ್ನು ನೋಡ್ತಾ ಇದ್ದೀರಿ. ಕಾರ್ಪೊರೇಷನ್ ಅನ್ನ ಸುಡಕ್ ಹೋಗಿದ್ದಂತ ಕಾಂಗ್ರೆಸ್ಸಿನ ನಾಯಕರನ್ನ ನೋಡ್ತಾ ಇದ್ದೀರಿ. ಇವತ್ತು ಚಾಕು ಚೂರಿ ಎಲ್ಲ ರಸ್ತೆಯಲ್ಲಿತ್ತು, ಅದನ್ನ ಲೋಕಾಯುಕ್ತ ಆಫೀಸ್ ಒಳಗಡೆನೆ ಲೋಕಾಯುಕ್ತರಿಗೆ 6 ಬಾರಿ ತಿವಿದಿರುವಂತದ್ದನ್ನು ನೋಡಿದ್ರೆ ನಿಜಕ್ಕೂ ನಾವು ನಮ್ಮ ಬೆಂಗಳೂರಲ್ಲಿ ಬದುಕ್ತಾ ಇದ್ದೀರಾ ಅಥವಾ ಗೂಂಡಾಗಳ ಬೆಂಗಳೂರಲ್ಲಿ ಬದುಕ್ತಾ ಇದ್ದೀರಾ ಅನ್ನೋ ಒಂದು ಭಯ ಬರ್ತಾ ಇದೆ. ಅದಕ್ಕೋಸ್ಕರ ಬೆಂಗಳೂರು ಉಳಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ಈಗಾಗಲೇ ಕಾಂಗ್ರೆಸ್ನವರಾಗ್ಲಿ ಅಥವಾ ವಿರೋಧ ಪಕ್ಷದವರಾಗ್ಲಿ ಇಲ್ಲ ಇದು ಚುನಾವಣೆ ಗಿಮಿಕ್ಸ್ ಈ ತರ ಎಲ್ಲ ಆಗ್ತಾ ಇಲ್ಲ, ಬೆಂಗಳೂರು ಬಹಳ ಸುರಕ್ಷಿತವಾಗಿದೆ, ಮುಖ್ಯಮಂತ್ರಿಗಳೇ ಹೇಳಿರೋ ಪ್ರಕಾರ ರಾಜ್ಯ ನಂಬರ್ 1 ರಾಜ್ಯ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿದ್ದರಾಮಯ್ಯನವರು ಎದ್ದಿದ್ರೆ ಅವರಿಗೆ ಗೊತ್ತಾಗ್ತಾ ಇತ್ತು. ಸದಾ ನಿದ್ದೆ ಮಾಡ್ತಾ ಇರ್ತಾರೆ. ಅವರಿಗೆ ದುಡ್ಡು ಹೊಡಿಯೋದು ಒಂದೇ ಗೊತ್ತಿರೋದು, ಯಾವ ಕೆಲಸ ಕೊಟ್ರೆ ಎಷ್ಟು ಕಮಿಷನ್ ಬರ್ತೈತೆ ಅಂತ. ಈಗಾಗಲೇ ಮೋದಿ ಅವರು ಹೇಳ್ಬಿಟ್ಟಿದ್ದಾರೆ ಇದು 10% ಸರ್ಕಾರ ಅಂತ ಹೇಳಿ. ಇವತ್ತು ಲೋಕಾಯುಕ್ತ ಕಚೇರಿಗೆ ನುಗ್ಗಿ ಒಬ್ಬ ಜಡ್ಜನ್ನ, ನ್ಯಾಯಾಧೀಶರನ್ನೇ ಕೊಲೆ ಮಾಡಕ್ ಹೋಗ್ತಾರೆ ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆಯಾ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಅದರಿಂದ ಸಿದ್ದರಾಮಯ್ಯ ಅವರು ಬೆಂಗಳೂರಿನ ವಿರೋಧಿ, ಬೆಂಗಳೂರಿಗೆ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಇವತ್ತು ನೆಗ್ಲೆಕ್ಟ್ ಆಗಿದೆ. ಮತ್ತೆ ಬೆಂಗಳೂರು ಒಳ್ಳೆ ಬೆಂಗಳೂರು, ಸುಂದರವಾದಂತ ಬೆಂಗಳೂರನ್ನ ನೋಡಬೇಕು. ಅದಕ್ಕೋಸ್ಕರ ನಮ್ಮ ಬೆಂಗಳೂರು ರಕ್ಷಿಸಿ. ಸರ್, ಅವರ ನಂಬರ್ 1 ರಾಜ್ಯ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗೂಂಡಾಗಿರಿಯಲ್ಲಿ ನಂಬರ್ 1, ಅತ್ಯಾಚಾರದಲ್ಲಿ ನಂಬರ್ 1, ಡ್ರಗ್ ಮಾಫಿಯಾದಲ್ಲಿ ನಂಬರ್ 1, ದುಡ್ಡು ಹೊಡೆಯೋದ್ರಲ್ಲಿ ನಂಬರ್ 1, ಕಮಿಷನ್ ಪಡೆಯೋದ್ರಲ್ಲಿ ನಂಬರ್ 1 ಸಿದ್ದರಾಮಯ್ಯ. ಅದು ಬಿಟ್ರೆ ಬೇರೆ ನಂಬರ್ 1 ಅವ್ರಿಗೂ ಬರಲ್ಲ. ಇನ್ನೊಂದು ಸ್ಪೆಷಲ್ ಆಗಿ ಅಂದ್ರೆ ನಿದ್ದೆ ಮಾಡೋದ್ರಲ್ಲೂ ನಂಬರ್ 1 ಅಂತ ಅವ್ರು ಬಿರುದು ಕೊಟ್ಟಿದ್ರು. ಆದ್ರಿಂದ ರಾಜ್ಯ
ಗೂಂಡಾಗಿರಿಯಲ್ಲಿ ಕ್ರೈಮ್ ಅಲ್ಲಿ ನಂಬರ್ 1 ಅಂತ ಹೇಳ್ತಿದ್ದಾರೆ. ಆದ್ರೆ ಇನ್ನೊಂದು ಮುಖ್ಯವಾದ ಅಂಶವನ್ನ ಆರ್ ಅಶೋಕ್ ಅವರಿಗೆ ಕೇಳಲೇಬೇಕು. ಎಲ್ಲರೂ ಬಹಳ ಬೇರೆ ಬೇರೆ ವಿರೋಧ ಪಕ್ಷದವ್ರು ಕೇಳ್ತಾ ಇರೋದಂದ್ರೆ ಈ ಹೋರಾಟವನ್ನ ಮೊದಲೇ ಮಾಡಬೇಕಿತ್ತು, ಯಾಕೆ ನೀವು ತಡವಾಗಿ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆ ಅವರೆಲ್ಲ ಕೇಳ್ತಿದ್ದಾರೆ. ಸರ್, ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ನಲ್ಪಾಡ್ ಗ್ಯಾಂಗು ಪ್ರಾರಂಭ ಆಗಿದ್ದೆ ಈಗ ಒಂದು ತಿಂಗಳಿಂದ. ಪೆಟ್ರೋಲ್ ನಾರಾಯಣ ಸ್ವಾಮಿ ಉಟ್ಕೊಂಡಿದ್ದು ಈಗಲೇ, ಲೋಕಾಯುಕ್ತರ ಮೇಲೆ ದಾಳಿ ಆಗಿದ್ದು ಈಗಲೇ. ಹಿಂದೆನೂ ಕೂಡ ಜಾರ್ಜ್ ಅವರು ಡಿವೈಎಸ್ಪಿ ಗಣಪತಿ ಕೊಲೆ ಕೇಸಲ್ಲಿ A1 ಅಪರಾಧಿ ಆಗಿದ್ದಾರೆ, ಕೊಲೆ ಅಪರಾಧಿ ಆಗಿದ್ದಾರೆ. ಈ ತರ DK ರವಿ ಅವರ ಕೊಲೆ ಆಯಿತು, ಆಗ್ಲೂ ಕೂಡ ನಾವು ಹೋರಾಟವನ್ನ ಮಾಡಿದಿರಿ. ಬಿಜೆಪಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಈ ಇಶ್ಯೂ ಇವತ್ತು ಜನ ಚುನಾವಣೆ ಹತ್ತಿರದಲ್ಲಿ ಬಂದಿದ್ದಾರೆ, ಇರ್ಬೋದು ಚುನಾವಣೆ ಇರ್ಬೋದು, ಆದ್ರೆ ಜನಕ್ಕೂ ಕೂಡ ಈ ನಮ್ಮ ಬೆಂಗಳೂರು ಅಭಿವೃದ್ಧಿ ಬೆಂಗಳೂರು ಆಗಬೇಕು, ಪ್ರಪಂಚದಲ್ಲಿ ನಂಬರ್ 1 ಬೆಂಗಳೂರು ಆಗಬೇಕು. ಯಾವ ರೀತಿ ನರೇಂದ್ರ ಮೋದಿ ಇಡೀ ಪ್ರಪಂಚದ ನಾಯಕ ಆಗಿದ್ದಾರೆ, ಹಾಗೆ ಬೆಂಗಳೂರು ಕೂಡ ಪ್ರಪಂಚದ ರಾಜಧಾನಿ ಆಗಬೇಕು. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಬಿಜೆಪಿ ಕೆಲಸ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಈ ಪಾದಯಾತ್ರೆ. ಸರ್, ಈಗಾಗಲೇ ಬಿಜೆಪಿ ಪಾರ್ಟಿ ಯಾವುದೇ ಒಂದು ಕಾರ್ಯಗಳನ್ನು ತಗೊಂಡ್ರೆ, ಯಾವುದೇ ಒಂದು ಕಾರ್ಯಕ್ರಮಗಳನ್ನ ತಗೊಂಡ್ರೆ ಅದು ವಿರೋಧ ಪಕ್ಷಗಳು ಹಾಗೆ ಕಾಪಿ ಮಾಡ್ತಾ ಇದ್ದಾವೆ. ಅದು ನಿಮಗೂ ಗೊತ್ತಿರೋ ವಿಚಾರ. ನಿನ್ನೆ ಕೂಡ ಹೇಳಿದೆ, ನಾವು ಬೆಂಗಳೂರು ರಕ್ಷಿಸಿ ಜಾಥಾಕ್ಕೆ ನಾವು ಕೂಡ ಒಂದು ಬೆಂಗಳೂರು ರಕ್ಷಿಸಿ ಅನ್ನೋ ತರದಲ್ಲಿ ರಕ್ಷಿಸಿದ್ದೇವೆ ಅಂತೇಳಿ ಘೋಷಣೆ ಮಾಡ್ತೀವಿ ಅಂತ ಈಗಿರೋ ಸರ್ಕಾರ ಹೇಳ್ತಿದ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಅವರು ಯಾವಾಗೂ ನಕಲಿ ಕಾಂಗ್ರೆಸ್. ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಒರಿಜಿನಲ್ ಕಾಂಗ್ರೆಸ್ ಹೊರಟೋಗಿದೆ. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಡೂಪ್ಲಿಕೇಟ್ ಕಾಂಗ್ರೆಸ್ ಇರೋದು. ಚೈನಾ ಮಾಡಲು ಏನ್ ಕನ ಕೊಡಿ ಡೂಪ್ಲಿಕೇಟ್ ಮಾಡ್ತಾರೆ ಇವರು. ನಾವು ಪರಿವರ್ತನೆ ಯಾತ್ರೆ ಮಾಡಿದ್ರೆ ಯಡಿಯೂರಪ್ಪನವರು, ಇವರೊಂದು ಅಭಿವೃದ್ಧಿ ಯಾತ್ರೆ ಮಾಡಿದ್ರು. ಈಗ ಬೆಂಗಳೂರು ರಕ್ಷಿಸಿ ಪಾದಯಾತ್ರೆಗೆ ಇಡೀ ಕಾಂಗ್ರೆಸ್ ಗಡಗಡ ಅಂತ ನಡುಗ್ತಾ ಇದ್ದಾರೆ, ಭಯ ಬಿದ್ದೌಟದೆ. ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ನಮ್ಮ ವಿರುದ್ಧ ಪ್ರೆಸ್ ಮೀಟ್ ಮಾಡಕ್ ಹೇಳಿದ್ರು, ಅದು ಕೂಡ ಸಫಲ ಆಗಲಿಲ್ಲ. ಈಗ ಪಾದಯಾತ್ರೆ ನಾವು ಕೂಡ ಪಾದಯಾತ್ರೆ ಮಾಡ್ತೀರಿ ಅಂತ ಯಾವ ಮಕ ಇಟ್ಕೊಂಡು ನಿಮ್ ಪಾದೆ ಮಾಡ್ತೀರಾ? ನಲ್ಪಾಡ್ ಹೆಸರಲ್ಲಿ ಪಾದಯಾತ್ರೆ ಮಾಡ್ತೀರಾ? ಲೋಕಾಯುಕ್ತರ ಮೇಲೆ ದಾಳಿ ಆಗಿರೋದನ್ನ ನೋಡಿ ಪಾದಯಾತ್ರೆ ಮಾಡ್ತಾ ಇದ್ದೀರಾ? ಪೆಟ್ರೋಲ್ ನಾರಾಯಣ ಸ್ವಾಮಿ ವಿಚಾರವಾಗಿ ಮಾಡ್ತಾ ಇದ್ದೀರಾ? ಡ್ರಗ್ ಬೀದಿ ಬೀದಿಯಲ್ಲಿ ಮಾರಾಟ ಆಗ್ತಾ ಇದೆ, ಅದನ್ನ ನೋಡಿ ಮಾರಾಟ ಮಾಡ್ತೀರಾ? ನಿಮಗೆ ಯೋಗ್ಯತೆ ಇಲ್ಲ, ಪ್ರತಿಭಟನೆ ಮಾಡುವಂತ ಯೋಗ್ಯತೆ ಇಲ್ಲ. ಸರ್ಕಾರ, ಅಧಿಕಾರಿಗಳು, ಪೊಲೀಸು ಎಲ್ಲ ನಿಮ್ ಕೈಯಲ್ಲೇ ಇದ್ದು ಏನು ಮಾಡಕ್ಕಾಗದೆ ಇರುವಂತ ನೀವು ಇವತ್ತು ಹೋರಾಟ ಮಾಡಕ್ಕೆ ನಿಮ್ಗೆ ನೈತಿಕತೆ ಏನಿದೆ? ಅಧಿಕಾರ ನಿಮ್ಗೆ ಜನ ಕೊಟ್ಟಿರೋದು 5 ವರ್ಷ ಆಡಳಿತ ಮಾಡಿ ಅಂತ. 5 ವರ್ಷದಲ್ಲಿ ನೀವ್ ಏನ್ ಮಾಡಿದ್ರಿ ಅದನ್ನ ಜನ ಕೇಳ್ತಾ ಇದ್ದಾರೆ. ನೈತಿಕವಾಗಿ ಇವತ್ತು ಸರ್ಕಾರ ಸತ್ತೋಗ್ಬಿಟ್ಟಿದೆ, ನೈತಿಕವಾಗಿ ಸತ್ತೋಗ್ಬಿಟ್ಟಿದೆ. ಲೋಕಾಯುಕ್ತ ನೈತಿಕವಾಗಿ ಕಾಂಗ್ರೆಸ್ ಅವರು ಸಾಯಿಸಿದ್ದಾರೆ, ಇವತ್ತು ಚೂರಿ ಹಾಕೋದ್ ಮುಖಾಂತರ ಬೌದ್ಧಿಕವಾಗಿ ಸಾಯಿಸ್ತಾ ಇದ್ದಾರೆ. ಇಷ್ಟು ದಿನ ನಾವೆಲ್ಲ ಲೋಕಾಯುಕ್ತ ಸಂಸ್ಥೆಯನ್ನ ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ರಿ. ಇನ್ನು ಮುಂದೆ ಆ ಮಾತು ಹೇಳಲ್ಲ ನಾವು. ಲೋಕಾಯುಕ್ತರ ಪ್ರಾಣವನ್ನ ರಕ್ಷಣೆ ಮಾಡಿ ಅಂತ ನಾವು ಹೋರಾಟವನ್ನ ನಾವು ಮಾಡೋರಿದ್ರಿ. ಇವತ್ತು ಕಾಂಗ್ರೆಸ್ ಡೂಪ್ಲಿಕೇಟ್ ಕಾಂಗ್ರೆಸ್. ನಾವೇನೇ ಕಾರ್ಯಕ್ರಮ ಮಾಡಿದ್ರು ನಕಲಿ ಮಾಡ್ತಾರೆ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ, ಇವ್ರ ಇನ್ಚಾರ್ಜ್ಗಾಗ್ಲಿ ಮಾನ ಮರ್ಯಾದೆ ಇದ್ರೆ ಹೊಸ ಏನೋ ದಾರಿ ಹುಡುಕ್ಲಿ, ನಕಲಿ ಮಾಡೋದನ್ನ ಬಿಡ್ಲಿ. ನರೇಂದ್ರ ಮೋದಿನ ಎದುರಿಸುವ ಶಕ್ತಿ ಈ ಕಾಂಗ್ರೆಸ್ ಅವರು ಯಾವುದೇ ನಾಯಕರಿಗಿಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿ ಈ ದೇಶದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನ ತರ್ತತೆ. ನರೇಂದ್ರ ಮೋದಿ ಆ ದಿಕ್ಕಿನಲ್ಲಿ ನಮ್ಮ ಹೋರಾಟ ನಡೆಯುತ್ತೆ. ಈಗಾಗಲೇ ಹೇಳಿದಾಗೆ ಬೆಂಗಳೂರು ರಕ್ಷಿಸಿ ಯಾತ್ರೆಯ ಪ್ರಮುಖರು ಆರ್ ಅಶೋಕ್ ರವರು ಮತ್ತೆ ಈ ಕ್ಷೇತ್ರದ ಶಾಸಕರಾದ BN ವಿಜಯಕುಮಾರ್ ಅವರು ನಾವು ಬೆಂಗಳೂರಿನ ರಕ್ಷಿಸಿ ಯಾತ್ರೆಗಳ ಮೂಲಕ ಇಡೀ ಬೆಂಗಳೂರಿನ ಗಟ್ಟಿಗೊಳಿಸಿ ಬಿಜೆಪಿಯ ಕ್ಷೇತ್ರವನ್ನಾಗಿಸಿ ಇಡೀ ರಾಜ್ಯವನ್ನ ಬಿಜೆಪಿ ಮಯ ಮಾಡ್ತೇವೆ, ಖಂಡಿತವಾಗ್ಲೂ ಹೊಸ ಗವರ್ನಮೆಂಟ್ ಅನ್ನ, ಹೊಸ ಸರ್ಕಾರವನ್ನ ಕೊಡ್ತೇವೆ ಅಂತ ದೃಢ ನಿರ್ಧಾರದಲ್ಲಿ ಬಂದಿದ್ದಾರೆ. ಇದು ಖಂಡಿತವಾಗ್ಲೂ ವಿರೋಧ ಪಕ್ಷಗಳಿಗೆ ಎಚ್ಚರಿಕೆ ಗಂಟೆ ಅಂತ ಅನ್ಕೊಳ್ತೀನಿ. ಕ್ಯಾಮರಾಮನ್ ಅಲಾವುದ್ದೀನ್ ಜೊತೆ ನಾನು ತಾರಾ ಅನುರಾಧ, ಸುವರ್ಣ ನ್ಯೂಸ್ ನೋಡ್ತಾ ಇರಿ. ನಮಸ್ಕಾರ.